ಹೀಗೆ ಕೆದಕಿದಷ್ಟು ಬಯಲಾಗ್ತಾ ಇದೆ ಚಿನ್ನದ ಕಳ್ಳಿ ರನ್ಯಾಳ ರಹಸ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಒಂದು 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 ಸಿಂಡಿಕೇಟ್ ಅಥವಾ ಒಂದು ಸ್ಮಗ್ಲಿಂಗ್ ಸಿಂಡಿಕೇಟ್ ರನ್ಯಾ ಹಿಂದೆ ಇದ್ದು ಕೆಲಸ ಮಾಡ್ತಾ ಇತ್ತ. ರನ್ಯಾ ರಾವ್ ಜನ್ಮ ಜಾಲಾಡೋದಕ್ಕೆ DRI ಮುಂದಾಗಿದ್ದು ರನ್ಯಾ ರಾವ್ ಮೊಬೈಲ್ ಲ್ಯಾಪ್ಟಾಪ್ ಅನ್ನ ಕೆದಕೋದಕ್ಕೆ ಸಜ್ಜಾಗ್ತಾ ಇದೆ. ಕೀ ಲೇಡಿ ಅಂದ್ರೆ ರನ್ಯಾ ರಾವ್ ಅಂತ ಏನ್ ಕನ್ಸಿಡರ್ ಮಾಡಲಾಗ್ತಾ ಇದೆ. ಈಕೆಯನ್ನ ಕಸ್ಟಡಿಗೆ ಕೇಳ್ತಾ ಇದೆ DRI ಟೀಮ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಾಮೀನಿಗೆ ಅರ್ಜಿ ಸಲ್ಲಿಸಿರುವಂತ ರನ್ಯಾಗೆ ಹೀಗೆ DRI ಶಾಕ್ ಕೊಟ್ಟಿದ್ದು ಕಸ್ಟಡಿಗೆ ನೀಡುವಂತೆ ಕೋರಿದ್ದಾರೆ DRI ಅಧಿಕಾರಿಗಳು. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ಗೆ DRI ಅಧಿಕಾರಿಗಳು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದು ಆಕೆಯನ್ನ ನಮ್ಮ ಕಸ್ಟಡಿ ಕೊಡಬೇಕು. ಒಂದು ಸ್ಮಗ್ಲಿಂಗ್ ಸಿಂಡಿಕೇಟ್ ಆಕೆಯ ಬೆನ್ನ ಹಿಂದೆ ನಿಂತು ಕೆಲಸ ಮಾಡಿದಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ಹಿಂದೆಯಿಂದಲೂ ಕೂಡ ಬಹಳಷ್ಟು ಸ್ಮಗ್ಲಿಂಗ್ ನಡೆದಿರ್ಬೋದಾ ಅಂತ ಚಾನ್ಸಸ್ ಇದೆ. ಹೀಗಾಗಿ ಆಕೆಯನ್ನು ವಿಚಾರಣೆಗೆ ಒಳಪಡಿಸಬೇಕಾದಂಥದ್ದು ಅನಿವಾರ್ಯತೆ ಇದೆ ಅಂತ ಅಧಿಕಾರಿಗಳು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆಮೇಲೆ ಮತ್ತೊಂದು ಕಡೆ ರನ್ಯಾ ರಾವ್ ಹೌದು ಆಕೆಯ ತಂದೆ ಪೊಲೀಸ್ ಉನ್ನತ ಹುದ್ದೆಯಲ್ಲಿದ್ದಂಥದ್ದು. ಒಂದು ಪ್ರೋಟೋಕಾಲ್ ರೀತಿಯಾಗಿ ಆಕೆಗೂ ಕೂಡ ಕೆಲ ಅವಕಾಶಗಳಿತ್ತು, ಅದನ್ನು ಆಕೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾಳೆ. ರನ್ಯಾ ರಾವ್ ಹಿಂದೆ ಚಿನ್ನದ ಸ್ಮಗ್ಲಿಂಗ್ ಸಿಂಡಿಕೇಟ್ ಇದೆ. ಜೈಲಾಧಿಕಾರಿಗಳ ಮುಂದೆ ವಿಚಾರಣೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಸ್ಮಗ್ಲಿಂಗ್ ಸಿಂಡಿಕೇಟ್ ಅನ್ನ ಬ್ರೇಕ್ ಮಾಡೋದಕ್ಕೆ ಆಕೆಯನ್ನ ಕಸ್ಟಡಿಗೆ ನಾವು ತೆಗೆದುಕೊಳ್ಬೇಕಿದೆ. ಮೊಬೈಲ್ ಲ್ಯಾಪ್ಟಾಪ್ ಅನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಆಕೆ ಯಾವ ರೀತಿ ಚಿನ್ನವನ್ನ ತರ್ತಿದ್ಲು ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕಿದೆ. 40 ದಿನಗಳವರೆಗೆ ಕಸ್ಟಡಿಗೆ ಕೇಳಬಹುದಾದಂಥದ್ದು ಅವಕಾಶ ಇದೆ ಅಂತ ಕೋರ್ಟ್ನಲ್ಲಿ DRI ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಒಂದ್ ಕಡೆ DRI ಅಧಿಕಾರಿಗಳು ರನ್ಯಾಳನ್ನ ಕಸ್ಟಡಿಗೆ ಕೇಳುವಂಥ ಪ್ರಯತ್ನದಲ್ಲಿದ್ದಾರೆ. ಮತ್ತೊಂದು ಕಡೆ ರನ್ಯಾಕ್ಕೆ ಸಂಬಂಧಪಟ್ಟ ಹಾಗಿನ ಜಾಮೀನು ಅರ್ಜಿ ಏನು ಆಕೆ ಸಲ್ಲಿಸಿದ್ಲು ಅದೀಗ ಅದು ಕೂಡ ಈಗ ವಿಚಾರಣೆಗೆ ಬಂದಿದೆ. ಹೀಗೆ ಆಕೆಗೆ ಜಾಮೀನು ಸಿಗ್ಬೋದಾ ಅಥವಾ DRI ಅಧಿಕಾರಿಗಳ ಕಸ್ಟಡಿ ಕೊಡಲಾಗುತ್ತಾ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿರುವಂಥದ್ದು ಸಂಗತಿ ಇದು. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ನಾಳೆ ರನ್ಯಾ ಕಸ್ಟಡಿ ಆದೇಶವನ್ನ ಪ್ರಕಟಿಸುತ್ತೆ ಕೋರ್ಟ್. ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದಾಳೆ ರನ್ಯಾ ರಾವ್. ಕಸ್ಟಡಿ ಆದೇಶ ಬರೋವರೆಗೂ ಕೂಡ ಬೇಲ್ ಆದೇಶ ಕೂಡ ಪೆಂಡಿಂಗ್ ಇರುತ್ತೆ. ಮಾರ್ಚ್ 9ರಿಂದ ಮಾರ್ಚ್ 11ರವರೆಗೂ ಕಸ್ಟಡಿ ಕೇಳಿದ್ದಾರೆ DRI ಅಧಿಕಾರಿಗಳು. ಸೊ ಈಗ ಜೈಲಿನಲ್ಲಿ ರನ್ಯಾ ರಾವ್ ಇದ್ದು ಆಕೆಗೆ ಸಹಜವಾಗಿ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇರುವಂಥ ಸಂದರ್ಭ. ಯಾಕಂದರೆ ಜಾಮೀನು ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ರನ್ಯಾ ರಾವ್ ಹಾಗೆ ಆಕೆಯ ವಕೀಲರುಗಳಿದ್ರು. ಆದರೆ ಕಸ್ಟಡಿಗೆ ಕೇಳಿದ್ದಾರೆ DRI ಅಧಿಕಾರಿಗಳು. ಕಸ್ಟಡಿಯ ಆದೇಶ ನಾಳೆ ಕೋರ್ಟ್ ಪ್ರಕಟಿಸುತ್ತೆ. ಹಾಗಾಗಿ ಕಸ್ಟಡಿ ಆದೇಶ ಬರೋವರೆಗೂ ಬೇಲ್ ಆದೇಶ ಪೆಂಡಿಂಗ್ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ರನ್ಯಾ ರಾವ್ಗೆ ಸಂಕಷ್ಟ ತಂದಿಟ್ಟಿರುವಂತಹ ಸಂಗತಿ. ಕಸ್ಟಡಿ ಕೇಳುವಂತ ನಿಟ್ಟಿನಲ್ಲಿ DRI ಅಧಿಕಾರಿಗಳು ಬಹಳ ಪ್ರಬಲವಾದಂಥ ವಾದವನ್ನು ಹೂಡಿದ್ದಾರೆ. ಹಾಗಾಗಿ ಅಕಸ್ಮಾತ್ ಕಸ್ಟಡಿಗೆ ಕೊಡುವಂತಹ ನಿರ್ಧಾರಕ್ಕೆ ಏನಾದರೂ ಕೋರ್ಟ್ ಬಂದರೆ ರನ್ಯಾಗೆ ಜಾಮೀನು ಸಿಗಲ್ಲ. ಇನ್ನು ನಾಳೆ ಕಸ್ಟಡಿಯ ಆದೇಶ ಪ್ರಕಟ ಆಗುತ್ತೆ. ಹಾಗಾಗಿ ಅಲ್ಲಿ ತನಕನೂ ಕೂಡ ಆಕೆಯ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಾಗಿನ ಆದೇಶ ಕೂಡ ಪೆಂಡಿಂಗ್ನಲ್ಲಿರುತ್ತೆ.